ಇರುವಂತ ಸರ್ಕಾರ ಕೈಗಾರಿಕೆಗಳು ಮಾಡೋದಕ್ಕೆ ಒಣಭೂಮಿ ಕೊಡೋದಕ್ಕೆ ಯಾವ ರೈತರು ಮುಂದೆ ಬರ್ತಾರೋ ಅಲ್ಲಿ ಮಾತ್ರ ಕೈಗಾರಿಕೆಗಳು ಮಾಡ್ತೇವೆ. ಎಲ್ಲಿ ಈಗ ರೈತರು ಮುಂದೆ ಬರೋದಿಲ್ಲ, ಅವ್ರು ಒತ್ತಾಯಪೂರ್ವಕವಾಗಿ ಯಾವುದೇ ಕೈಗಾರಿಕೆಗಳು ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಆದ್ರಿಂದ ಗದಗನ ಜನ ಯಾವುದೇ ಹೋರಾಟಗಿಳಿಯುವಂತ ಅಗತ್ಯ ಇಲ್ಲ. ಅಲ್ಲಿ ಭೂಮಿಯನ್ನ ತಗೊಳ್ಳುವಂತದ್ದು ಬೋಸೋಗಮನೆ ಕೊಡೋದನ್ನ ನಾನು ಕೈ ಬಿಟ್ಟಿದ್ದೇನೆ. ಬಹುಶಃ ಯಡಿಯೂರಪ್ಪ ಅವರೇ ಈಗ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಭದ್ರತೆಯನ್ನು ಹೆಚ್ಚಿನ ಬಗ್ಗೆ ಅಲರ್ಟ್ ಮಾಡಿದ್ದೇನೆ. ಇದ್ರ ಬಗ್ಗೆ ಭಯೋತ್ಪಾದನೆ ವಿರುದ್ಧ ದೊಡ್ಡ ಒಂದು ಸಮರನೇ ದೇಶದ ಉದ್ದಕ್ಕೂ ನಾವು ಜನ ಸಾರಬೇಕಾಗಿದೆ. ಜನರು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 9:15 ಗಂಟೆಗೆ ಬೆಂಗಳೂರು ಮತ್ತೆ ನಮ್ಮ ಜಿಲ್ಲೆ ರಾಜ್ಯದ ಅಭಿವೃದ್ಧಿ ಈ ಒಂದು ಬಂದೋಬಸ್ತ್ ದೃಷ್ಟಿಯಿಂದ ತುರ್ತು ಸಭೆಯನ್ನು ಸಹ ನಾನು ಕರೆದಿದ್ದೇನೆ. ಅದರಲ್ಲೂ ಪ್ರಮುಖವಾಗಿ ಕೋಸ್ಟಲ್ ಏರಿಯಾಗಳಲ್ಲಿ ಅತಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಎಲ್ಲ ವ್ಯವಸ್ಥೆಗಳ ಬಗ್ಗೆ ನಾನು ಚರ್ಚೆ ಮಾಡುತ್ತೇನೆ. ಆ ಬಗ್ಗೆ ನಾವು ಜಾಗೃತರಾಗಿರೋದಕ್ಕೆ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೇನೆ. ಮತ್ತೆ ತತ್ಕ್ಷಣ ನಮ್ಮ ಹೋರಾಟಗಳನ್ನ ಕೈ ಬಿಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಸಹ ಗದಗನ ಜನತೆಯಲ್ಲಿ ಸ್ವಾಮೀಜಿ ಅವರು ಮಾಡಿದ್ದೇನೆ. ಯಡಿಯೂರಪ್ಪ ಅವರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಏನಾದರೂ ಘೋಷಿಸಲಾಗಿದೆಯಾ? ಹೈ ಅಲರ್ಟ್ ಮಾಡಿದ್ದೇನೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ 9:00 ನಾನು ಹೋಮ್ ಮಿನಿಸ್ಟರ್ಗಳು ಸೇರಿ ಇದರ ಬಗ್ಗೆ ಪೂರ್ವಭಾವಿ ಬಂದೋಬಸ್ತ್ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದೇನೆ. ಯಡಿಯೂರಪ್ಪ ಅವರೇ, ಧನ್ಯವಾದ ತಮ್ಮ ಜೊತೆ ಮಾತನಾಡಿದ್ರೆ. ಇದು ಸಿಎಂ ಯಡಿಯೂರಪ್ಪ ಅವರ ಒಂದು ಮಾತುಗಳು. ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಕ್ರಮಗಳನ್ನ ಸೂಚನೆಗಳನ್ನ ನಾನು ಕೊಡ್ತಾ ಇದ್ದೀನಿ. ಹಾಗೆ ಗೃಹ ಸಚಿವರಾಗಿರುವಂತಹ ಆರ್ ಅಶೋಕ್ ಅವ್ರ ಜೊತೆಗೂ ಕೂಡ ಫೋನ್ ಮಾತಾಡಿದ್ದೀನಿ. ನಾಳೆ ಬೆಳಿಗ್ಗೆ 9:00 ಮೀಟಿಂಗ್ ಕರೆದಿದ್ದೀನಿ. ಈ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಭದ್ರತೆಯನ್ನ ಹೆಚ್ಚಿಸಬೇಕು, ಅದರಲ್ಲೂ ಕೋಸ್ಟಲ್ ಏರಿಯಾಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಯಾವ ರೀತಿ ಕಟ್ಟೆಚ್ಚರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನ ನಡೆಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸಿಎಂ ಯಡಿಯೂರಪ್ಪ ಅವರು ಮಾಹಿತಿ ನೀಡಿದ್ರು. ಮತ್ತೊಂದು ಸಿಹಿ ಸುದ್ದಿಯನ್ನ ಕೂಡ ಇದೇ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಒಂದು ಕಡೆ ಮುಂಬೈನ ಕರಾಳ ಘಟನೆ, ಮತ್ತೊಂದು ಕಡೆ ರಾಜ್ಯದ ಜನರಿಗೆ ಒಂದು ಸಿಹಿ ಸುದ್ದಿಯನ್ನ ಸಿಎಂ ಯಡಿಯೂರಪ್ಪ ಅವರು ನೀಡಿದ್ರು. ಮುಂಬೈ ಪೊಲೀಸ್ ಕಮಿಷನರ್ ಈಗ ಮಾತಾಡ್ತಿದ್ರೆ ಏನ್ ಹೇಳ್ತಾರೆ? To appeal to everyone to keep calm. I know it's a very difficult situation, but we have gone through it again and again. It is unfortunate that it has happened, but please keep calm. This has happened. We'll ensure that the guilty are brought to book. Make no mistake about it. This will be a mission. You said everyone are injured in Haveri blast. How many are injured in all three blasts? I told you, I am myself and all the senior officers are on the spot visiting the control room. He is being held by